ಇದೇ ಆಗಸ್ಟ್ 10ನೇ ತಾರೀಕು ಇಡೀ ದೇಶದಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜೈಲ್ ಬರೋ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದೆ. ಬಹಳ ಮುಖ್ಯವಾಗಿ ಐತಿಹಾಸಿಕ ಕ್ವಿಟ್ ಇಂಡಿಯಾ ಚಳುವಳಿ 1942 ಆಗಸ್ಟ್ 9ನೇ ತಾರೀಕು ನಡೆದಿರುವಂಥ ನೆನಪಿನ ಭಾಗವಾಗಿ ಅಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಘೋಷಣೆಯೊಂದಿಗೆ ಅವತ್ತು ಕ್ವಿಟ್ ಇಂಡಿಯಾ ಚಳುವಳಿ ಆರಂಭ ಆದರೆ ಇವತ್ತು ಎಲ್ಲ ರೈತರು, ಕಾರ್ಮಿಕರು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಸೇರಿ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಅನ್ನುವಂಥ ಘೋಷಣೆಯೊಂದಿಗೆ ಅವತ್ತು ಜೈಲ್ ಬರೋ ಕಾರ್ಯಕ್ರಮವನ್ನು ಮುತ್ತಿಗೆ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದ ಅಂಗವಾಗಿ ಮೈಸೂರಿನಲ್ಲಿ ಎಲ್ಲ ರೈತರು, ಕಾರ್ಮಿಕರು, ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಮಹಾರಾಜ ಗ್ರೌಂಡಿಂದ ಮೈಸೂರಿನ ರೈಲ್ವೆ ಸ್ಟೇಷನಿಗೆ ಸುಮಾರು 1,500ಕ್ಕೂ ಹೆಚ್ಚು ಜನ ರೈತ ಕಾರ್ಮಿಕರು ಮುತ್ತಿಗೆಯನ್ನು ಹಾಕ್ತಾಯಿದ್ದೀವಿ. ಬಹಳ ಮುಖ್ಯವಾಗಿ ಈ ದೇಶದಲ್ಲಿ ಅಧಿಕಾರದಲ್ಲಿರುವಂಥ ಮೋದಿ ಸರ್ಕಾರ ತನ್ನ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ರೈತರ ಪರವಾಗಿ ನೀತಿ ಮಾಡ್ತೀವಿ, ಕಾರ್ಮಿಕರ ಪರವಾಗಿ ನೀತಿ ಮಾಡ್ತೀವಿ, ನಿರುದ್ಯೋಗವನ್ನು ನಿರ್ಮೂಲನೆ ಮಾಡ್ತೀವಿ ಅನ್ನುವಂಥ ಸುಳ್ಳು ಭರವಸೆಯನ್ನು ಕೊಟ್ಟು ಇವತ್ತು ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಅವರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ವಾರ್ಷಿಕವಾಗಿ ಕಾರ್ಪೊರೇಟ್ ಕಂಪ್ನಿಗಳ ತೆರಿಗೆಯನ್ನು ಮನ್ನಾ ಮಾಡ್ತಾರೆ, ರೈತರ ಸಾಲ ಮನ್ನಾ ಮಾಡಿ ಅಂತಂದರೆ ದಿವಾಳಿ ಆಗ್ತದೆ ಅಂತ ಹೇಳ್ತಾರೆ. ರೈತರಿಗೆ ಭೂಮಿ ಕೊಡಿ ಅಂತೇಳಿ ಒಂದು ಕಡೆ ಹೋರಾಟ ಮಾಡಿದ್ರೆ ಮತ್ತೊಂದು ಕಡೆ ರೈತರಿಂದ ಬಲವಂತವಾಗಿ ಭೂ ಸ್ವಾಧೀನವನ್ನು ಮಾಡಿಕೊಂಡು ರೈತರನ್ನು ಭೂಮಿಯಿಂದ ಹೊರ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದ್ದರೆ ಮತ್ತೊಂದು ಕಡೆ ರೈತರು ಕಾರ್ಮಿಕರಿಗೆ ಕನಿಷ್ಠ ವೇತನ ಇಲ್ಲದೇ ಇವತ್ತು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮೊನ್ನೆ ರಾಜ್ಯ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಿದರೆ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಮುಖ್ಯಮಂತ್ರಿ ಇದ್ದಾಗ ಈ ಸರ್ಕಾರ ಬಂದು ಅದನ್ನು ವಾಪಸ್ ಪಡೆದಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ರೈತ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡೆಯಬೇಕು ಮತ್ತು ಬರ ಪರಿಹಾರವನ್ನು ಶೀಘ್ರದಲ್ಲೇ ವಿತರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ರೈತ, ಕಾರ್ಮಿಕ ಮತ್ತು ಜನಸಾಮಾನ್ಯರ ವಿಷಯಗಳನ್ನ ಇಟ್ಕೊಂಡು ನಾವು ಅವತ್ತು ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇದ್ದೀವಿ. ಅದಕ್ಕೆ ಜಿಲ್ಲೆಯ ಎಲ್ಲ ರೈತರು, ಕಾರ್ಮಿಕರು, ವಿದ್ಯಾರ್ಥಿ ಯುವಜನರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅದು ಏನಾಗಿದೆ, ನಾವು ಈ ಹೋರಾಟದಲ್ಲಿ ರಾಜ್ಯ ಸರ್ಕಾರ, ನಾನು ಆಗಲೇ ಹೇಳಿದಾಗೆ, ಒಂದು ಕಡೆ ರೈತರು ಒಂದು ಎಕರೆ, ಅರ್ಧ ಎಕರೆಗೆ ಅರ್ಜಿ ಹಾಕಿ ಭೂಮಿ ಕೊಡಿ ಅಂತೇಳಿ ಕೇಳೋದು ಒಂದು ಕಡೆ, ಇನ್ನೊಂದು ಕಡೆ ಈ ಸರ್ಕಾರಗಳು ಬಲವಂತವಾಗಿ ಭೂ ಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದಾವೆ. ಫಲವತ್ತಾದ ಭೂಮಿಯನ್ನು ರೈತರ ಒಪ್ಪಿಗೆ ಇಲ್ಲದೇ, ರೈತರಿಗೆ ಇಷ್ಟ ಇಲ್ಲದಿದ್ರೂ ಬಲವಂತವಾಗಿ, ಈಗ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ಆಗಿರ್ಬೋದು, ಈಗ ಬಿಡದಿಯಲ್ಲಿರುವುದು, ಮೈಸೂರಿನಲ್ಲಿ ಇಮ್ಮಾವು ಮತ್ತು ಗುಡ್ಮಾದ್ನಹಳ್ಳಿ ಆ ಭಾಗದಲ್ಲೆಲ್ಲ ರೈತರಿಗೆ ಇಷ್ಟ ಇಲ್ಲ, ಆದ್ರೂ ಅಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ರೈತರಿಂದ ಬಲವಂತವಾಗಿ ಭೂಮಿ ತೊಗೊಂಡು ಅವ್ರನ್ನ ಒಕ್ಕಲೆಬ್ಸೋದು ಮತ್ತು ಕೊನೆಗೆ ಅದೇ ಜಮೀನಲ್ಲಿ ಅಥವಾ ಅದೇ ಕಂಪ್ನಿಗಳಲ್ಲಿ ಅವ್ರನ್ನ ಜೀತಗಳಾಗಿ ಮಾಡೋಕೆ ಹೊರಟಿರೋದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಸರ್ಕಾರ ರೈತರ ನೆರವಿಗೆ ಇರಬೇಕಾಗಿಯೇ ಹೊರತು ರೈತ ವಿರೋಧಿ ನೀತಿಯನ್ನು ಅನುಸರಿಸಬಾರ್ದು ಅಂತೇಳಿ ನಮ್ಮ ಒತ್ತಾಯ. ಜಗದೀಶ್ ಸೂರ್ಯ, ನಾನು ಕರ್ನಾಟಕ ಪ್ರಾಂತ ಸಂಘದ ಜಿಲ್ಲಾ ಕಾರ್ಯದರ್ಶಿ.